ಮುಂಬರುವ ಜಾತಿ ಗಣತಿ ವೇಳೆ ಸ್ವಯಂ ಗಣತಿ ಕಾರ್ಯಕ್ಕಾಗಿ ಒಂದು ವಿಶೇಷ ವೆಬ್ ಪೋರ್ಟಲ್ ಅನ್ನು ಸಿದ್ಧಪಡಿಸಲಾಗಿದೆ. ಅದು 2027ರ ಜನಗಣತಿಯ 2 ಹಂತಗಳಿಗೂ ಲಭ್ಯವಿದೆ. ರಿಜಿಸ್ಟ್ರಾರ್ ಜನರಲ್ ಹಾಗೂ ಭಾರತೀಯ ಜನಗಣತಿ ಆಯುಕ್ತರು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಸರಣಿಯಲ್ಲಿ ಈ ವಿಷಯ ತಿಳಿಸಿದ್ದು, ಈ ಬಾರಿ ನಡೆಯಲಿರುವ ಜಾತಿ ಗಣತಿ ಮೊದಲ ಡಿಜಿಟಲ್ ಗಣತಿಯಾಗಿದ್ದು, ದತ್ತಾಂಶವನ್ನು ಇಂಗ್ಲಿಷ್, ಹಿಂದಿ ಮತ್ತು ಪ್ರಾದೇಶಿಕ ಭಾಷೆಗಳ ಮೊಬೈಲ್ ಆ್ಯಪ್ಗಳ ಮೂಲಕ ಸಂಗ್ರಹಿಸಲಾಗುವುದು. ಗಣತಿದಾರರು ಮತ್ತು ಮೇಲ್ವಿಚಾರಣಾಕಾರರು ದತ್ತಾಂಶ ಸಂಗ್ರಹಕ್ಕೆ ತಮ್ಮದೇ ಮೊಬೈಲ್ಗಳನ್ನು ಬಳಕೆ ಮಾಡಲಿದ್ದಾರೆ ಎಂದು ತಿಳಿಸಿದ್ದಾರೆ. 2027ರ ಜಾತಿ ಗಣತಿ ಕುರಿತಂತೆ ಕೇಂದ್ರ ಸರ್ಕಾರ ಕಳೆದ ತಿಂಗಳು ಗೆಜೆಟ್ ಅಧಿಸೂಚನೆ ಹೊರಡಿಸಿದ್ದು, ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನೋಡಲ್ ಅಧಿಕಾರಿಗಳನ್ನು ನೇಮಿಸುವಂತೆ ಸೂಚಿಸಿದೆ. 2 ಹಂತಗಳಲ್ಲಿ ಗಣತಿ ಕಾರ್ಯ ನಡೆಯಲಿದ್ದು, ಮೊದಲ ಹಂತ 2026ರ ಏಪ್ರಿಲ್ನಲ್ಲಿ ಮನೆ ಮನೆ ಭೇಟಿಯ ಮೂಲಕ ನಡೆಯಲಿದೆ. 2ನೇ ಹಂತದಲ್ಲಿ ಜನಸಂಖ್ಯಾ ಗಣತಿ ಕಾರ್ಯ ಜರುಗಲಿದೆ.